ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ UPSC ನೇಮಕಾತಿ ಆಗ್ತಾ ಇದೆ. ಇದಕ್ಕೆ ಪದವಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನು ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ. ಪದವಿ ಯಾವ ಒಂದು ವಿದ್ಯಾರ್ಥಿಗಳು ಕಂಪ್ಲೀಟ್ ಮಾಡಿದಾರಲ್ಲ ಅಂತ ಒಂದು ವಿದ್ಯಾರ್ಥಿಗಳು ಮಹಿಳೆಯರಾಗಬಹುದು ಪುರುಷರಾಗಬಹುದು ಇಬ್ಬರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ನಿಂದ. ಈ ಒಂದು UPSC ಗೆ ಸಂಬಂಧಪಟ್ಟಂತೆ ಮಾಹಿತಿ ತಿಳಿಸ್ಕೊಡ್ತಾ ಇರೋದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ. ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ಯಾವ ಒಂದು ಪೋಸ್ಟ್, ಎಷ್ಟು ಹುದ್ದೆಗಳು, ಅದ ನಂತರ ಯಾವ ಒಂದು ಸಂಸ್ಥೆ, ಅದೇ ರೀತಿಯಾಗಿ ಎಷ್ಟು ಸಂಬಳ, ಏಜ್ ಲಿಮಿಟ್, ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆತನಕ ನೋಡಿದ್ರೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ತಿಳಿಯೋದಿಲ್ಲ. ಮತ್ತೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡುವಂತ ನಿಮಗೆ ಆಪ್ಷನ್ ಕೂಡ ಇರೋದಿಲ್ಲ. ಚೆಕ್ ಮಾಡ್ಕೊಳ್ಳಿ, ವಿಡಿಯೋ ಕೊನೆತನಕ ನೋಡಿ. ಬನ್ನಿ ಸ್ನೇಹಿತರೆ, ಇದಕ್ಕೆ ಅರ್ಜಿಗಳು ಈಗಾಗಲೇ ಪ್ರಾರಂಭ ಆಗಿರತ್ತೆ 12ನೇ ತಾರೀಕು. ಅಂದ್ರೆ ಈ ಒಂದು 12ನೇ ತಾರೀಕಿನಿಂದ ಅರ್ಜಿಗಳು ಪ್ರಾರಂಭ ಆಗಿರತ್ತೆ 12/7/2025 ಮತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/7/2025 ಈ ಒಂದು ದಿನಾಂಕ ಆಗಿರತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ನಿಮ್ಮ ಒಂದು ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು, ಪೋಸ್ಟ್ ಎಲ್ಲ ಕೊಟ್ಟಿದ್ದಾರೆ ವಿವರಣವಾಗಿ. ಸ್ವಲ್ಪ ಗಮನ ಕೊಡಿ ಈಚೆ ಕಡೆ. ಇಲ್ಲಿ ಖಾಲಿರುವಂತ ಪೋಸ್ಟ್ ಆಗಲೇ ತಿಳಿಸ್ಕೊಟ್ಟಿರುವಂತ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿ ಟೋಟಲ್ ಆಗಿ 24 ಪೋಸ್ಟ್ ಖಾಲಿ ಇರತ್ತೆ. ಅಂದ್ರೆ 24 ಪೋಸ್ಟ್ ಇರತ್ತೆ, ಇಲ್ಲಿ 24 ಪೋಸ್ಟ್ ಅಂತ ಹೇಳಿ. ಈ ಒಂದು 24 ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬಹುದು. ರಿಜಿಸ್ಟರ್ ಮಾಡ್ಕೊಳ್ಳಿ, ಅದ ನಂತರ ಲಾಗಿನ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕು. ಯಾವ ಒಂದು ವೆಬ್ಸೈಟ್ ಅಂದ್ರೆ ನಿಮ್ಗೆ ಗೊತ್ತಿರುವಂತೆ ಈಗಾಗಲೇ www.com UPSC.com ಅಥವಾ .in ಭೇಟಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು ನಿಮ್ಮ ಇಷ್ಟ ಬಂದಂತೆ. ಮತ್ತು ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಉದ್ಯೋಗ ಸ್ಥಳ ತೆಲಂಗಾಣ, ಕೋಲ್ಕತ್ತಾ, ಹೈದರಾಬಾದ್, ಪಶ್ಚಿಮ ಬಂಗಾಳ, ಕರ್ನಾಟಕ ಭಾರತದಲ್ಲಿ ಕೆಲಸ ಇರತ್ತೆ. ಮತ್ತು ಇಲ್ಲಿ ಖಾಲಿರುವಂಥ ಪೋಸ್ಟ್ ನೋಡಿ, ಸಸ್ಯಶಾಸ್ತ್ರಜ್ಞರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದೇ ರೀತಿಯಾಗಿ ನಿಮ್ಮೊಂದು ಸಹಾಯಕ ಔಷಧಿ ನಿಯಂತ್ರಣ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಮತ್ತು ಕಿರಿಯ ವೈಜ್ಞಾನಿಕ ಅಧಿಕಾರಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ ನೋಡಿ, ಯಾವ್ಯಾವ ಪೋಸ್ಟ್ ಇದಾವ ಅಂತ ಹೇಳಿ ಈಗ ತಿಳಿಸ್ಕೊಟ್ಟೇನಲ್ಲ. ಆ ಎಲ್ಲ ಪೋಸ್ಟ್ ಇರತ್ತೆ. ಒಮ್ಮನ ಅಭ್ಯರ್ಥಿಗಳು, ಅದ ನಂತರ ಪುರುಷ ಅಭ್ಯರ್ಥಿಗಳು ಇಬ್ರು ಅಪ್ಲಿಕೇಶನ್ ಹಾಕಿ. ನೋಡಿದಕ್ಕೆ ವಯೋಮಿತಿ, ನಿಮಗೆ ಗರಿಷ್ಠ ವಯೋಮಿತಿ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ 21 ವರ್ಷ ಆಗಿರಬೇಕು. ಇದಕ್ಕೆ KPSC ಅಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೂ ಕೂಡ 21 ವರ್ಷ ಆಗಿರ್ಬೇಕಾಗತ್ತೆ. ಅದೇ ರೀತಿಯಾಗಿ UPSC ಅಲ್ಲಿ ಕೂಡ ನೀವು ಅರ್ಜಿ ಸಲ್ಲಿಸಬೇಕಂದ್ರೂ ಕೂಡ 21 ವರ್ಷ ಆಗಿರಬೇಕು. ಕಡ್ಡಾಯವಾಗಿ 21 ವರ್ಷ ಆಗಿರ್ಬೇಕಾಗತ್ತೆ. 18 ವರ್ಷಕ್ಕೆ ನಡೆಯೋದಿಲ್ಲ ಎರಡು ಪೋಸ್ಟ್. ಇಲ್ಲಿ 25ರಿಂದ ಇದಕ್ಕೆ ಕೊಟ್ಟಿರುವಂತ ಮಾಹಿತಿ ಪ್ರಕಾರ 45 ಕೊಟ್ಟಿದ್ದಾರೆ. ಇವರ ಅಭ್ಯರ್ಥಿಗೆ 43, SC/ST ಅಭ್ಯರ್ಥಿಗೆ 50 ವರ್ಷ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಈಗ 35 ಕೇಳಬೇಕು, ಅಂದ್ರೆ ಇವರು 40 ವರ್ಷದಿಂದ 53 ತನಕ ಕೇಳಿದ್ದಾರೆ. ಅಪ್ಲಿಕೇಶನ್ ಹಾಕಿ ನೋಡಿ. ವಯೋಮಿತಿ ನಿಮಗೆ ಸಡಿಲಿಕ್ಕಿರತ್ತೆ ಸರ್ಕಾರದ ಮಾನದಂಡಕ್ಕೆ ಅನುಗುಣವಾಗಿ. ಇನ್ನು ಅರ್ಜಿ ಶುಲ್ಕ ಅಂತ ಇದಕ್ಕೆ ಇರೋದಿಲ್ಲ. ಕೆಲವೊಂದು ರೂಲ್ಸ್ ಇರೋದ್ರಿಂದ 25 ರೂಪಾಯಿ ಮಾತ್ರ ಪಾವತಿ ಮಾಡಬೇಕು. 100 ರೂಪಾಯಿ ಅಂತ ಇರೋದಿಲ್ಲ, 25 ರೂಪಾಯಿ ಮಾತ್ರ ಪಾವತಿ ಮಾಡಬೇಕು. ಇಲ್ಲಿ ಎದರಲ್ಲಿ ಅರ್ಜಿ ಶುಲ್ಕ ಇರಲ್ಲ ಅಂದ್ರೆ ಇಂಡಿಯನ್ ಆರ್ಮಿದಲ್ಲಿ 1 ರೂಪಾಯಿ ಕೂಡ ತಗೊಳ್ಳೋದಿಲ್ಲ. ಅವರು ಯಾವುದೇ ಪೋಸ್ಟ್ ಕರೀಲಿ 1 ರೂಪಾಯಿ ಕೂಡ ತಗೊಳ್ಳೋದಿಲ್ಲ. ಅಂದ ಮೇಲೆ ಲಂಚ ಎಲ್ಲಿಂದ ತಗೋತಾರೆ ವಿಚಾರ ಮಾಡಿ. ಈ ಒಂದು ಅರ್ಜಿ ಶುಲ್ಕ ಜಾಸ್ತಿ ತಗೋತಾರಲ್ಲ, ಅಲ್ಲೇ ನಿಮಗೆ ಜಾಸ್ತಿ ಲಂಚ ತಗೋತಿರ್ತಾರೆ, ನಿಮ್ಗೆ ಗೊತ್ತಿರೋದಲ್ಲ. ಮತ್ತು ಸಂದರ್ಶನ ಯಾವ ಒಂದು ಪೋಸ್ಟಿಗೆ ಅರ್ಜಿ ಕರೆದಿರ್ತಾರಲ್ಲ, ಅಂದ್ರೆ ಪರೀಕ್ಷೆ ಇರೋದಿಲ್ಲ, ಅದ ನಂತರ ದೈಹಿಕ ಪರೀಕ್ಷೆ ಇರೋದಿಲ್ಲ, ಯಾವುದೇ ಪರೀಕ್ಷೆ ಇರೋದಿಲ್ಲಲ್ಲ, ಸುಮಾರು ಸಂದರ್ಶನ ಮಾತ್ರ ಇರ್ತಾವ. ಆ ಒಂದು ಪರೀಕ್ಷೆಗಳಿಗೆ ಅತಿ ಹೆಚ್ಚು ಲಂಚ ತಗೋತಿರ್ತಾರೆ. ಇದು ವಿಚಾರ ಮಾಡ್ತಾ ಬರ್ರಿ. ಯಾಕಂದ್ರೆ ನೇರವಾಗಿ ಕೊಡ್ತಾರಲ್ಲ, ಅದೇ ಒಂದು ಕಾರಣಕ್ಕಾಗಿ ನಿಮಗೆ ಸಂದರ್ಶನಕ್ಕೆ ಹೋಗಿರ್ತೀರಲ್ಲ, ಅಲ್ಲೇ ನಿಮಗೆ ಲಂಚ ಕೇಳ್ತಾರೆ. ಎಲ್ಲ ಮುಗಿಯುತ್ತೆ, ಡಾಕ್ಯುಮೆಂಟ್ಸ್ ಆಗತ್ತೆ, ಕೊನೆಯಲ್ಲಿ ನಮ್ಗೆ ಏನಾದರೂ ಎಷ್ಟು ಕೊಡ್ತೀರ ಅಂತ ಕೇಳ್ತಾರೆ. 5 ಲಕ್ಷನೋ 10 ಲಕ್ಷನೋ 20 ಲಕ್ಷ ಅಂತ ಹೇಳಿ. ಬೇಕಂದ್ರೆ ತಗೋಬಹುದು, ಬೇಡ ಅಂದ್ರೆ ಬಿಟ್ಟು ಬಿಡ್ಬೋದು. ಈ ರೀತಿಯಾಗಿ ನಡೀತಾ ಇದೆ ಪ್ರಸ್ತುತದಲ್ಲಿ. ಏನು ಆಯ್ಕೆ ಪ್ರಕಾರದಲ್ಲಿ ಲಿಖಿತ ಪರೀಕ್ಷೆ, ಸಂದರ್ಶನ ಇದೆ ನಿಮಗೆ ಗೊತ್ತಿರುವಂತದ್ದು. ಲಿಖಿತ ಪರೀಕ್ಷೆ ಈ ಒಂದು UPSC ಅಲ್ಲಿ ನಡೆಯುತ್ತೆ. ಅದ ನಂತರ ಏನು ಕೆಲವು ದಿನ ವೇಟ್ ಮಾಡಿ IAS ಗೆ ಸಂಬಂಧಪಟ್ಟಂತೆ, ಅದ ನಂತರ IPS ಆಗುವಂತ ಆಡಳಿತ ಹುದ್ದೆಗಳು ಇದಾವಲ್ಲ, ಇವುಗಳಿಗೆ ಸಂಬಂಧಪಟ್ಟಂತೆ ನೋಟಿಸ್ ಆಗಿರತ್ತೆ. ಕೆಲವು ದಿನ ವೇಟ್ ಮಾಡಿ. ಏನು ಮನೆ ನಿಮಗೆ ಸುಮಾರು 11ಕ್ಕಿಂತ ಅಧಿಕ ಪೋಸ್ಟಿಗೆ ಅರ್ಜಿ ಕರೆದಿದ್ರು. ಈಗಾಗಲೇ ಅವು ನೇಮಕಾತಿ ಕೂಡ ನಡೀತಾ ಇದಾವೆ. ಕೆಲವು ನಡೆದಿವೆ, ಕೆಲವು ನಡೆದಿಲ್ಲ. ಅರ್ಜಿ ಸಲ್ಲಿಸಿದ್ರಲ್ಲ, ಆ ಒಂದು ಪ್ರೊಸೆಸಿಂಗ್ ಮುಗಿಯಾನ ನಿಮಗೆ ಮತ್ತೊಂದು ಸಾರಿ ಅರ್ಜಿ ಕರೆದಿದ್ದಾರೆ. ಈಗ ಪೆಂಡಿಂಗ್ ಇರುವಂತ ಪ್ರೊಸೆಸಿಂಗ್ ಮುಗಿಬೇಕಲ್ಲ, ಎಲ್ಲ ಒಂದು ಮುಗಿದ ಮೇಲೆ ಮತ್ತೊಂದು ನೋಟಿಫಿಕೇಶನ್ ರಿಲೀಸ್ ಮಾಡೋದು. ಆ ಒಂದು ನೋಟಿಫಿಕೇಶನ್ ಇರೋ ತನಕ ಉಳಿದಂತ ಪೋಸ್ಟ್ ವಿವಿಧ ಇಲಾಖೆಯಲ್ಲಿ ಕರೆದಿರ್ತಾರಲ್ಲ, ಆ ಒಂದು ತುಂಬ್ಕೋತಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಇಷ್ಟ ಆಗಿರತ್ತೆ ಇದರ ಬಗ್ಗೆ ಮಾಹಿತಿ. ಈಗಾಗಲೇ ಅರ್ಜಿ ಪ್ರಾರಂಭ ಆಗಿರತ್ತೆ. ಮತ್ತೆ ಇದಕ್ಕೆ ಅನುಭವ ಇದ್ದಂತ ವ್ಯಕ್ತಿಗಳು ಅರ್ಜಿ ಸಲ್ಲಿಸಿರೋದು ತುಂಬಾ ಒಳ್ಳೆಯದು. ಪ್ರವೇಶದವರು ಒಂದ್ಸರಿ ಚೆಕ್ ಮಾಡಿ, ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಾ ಬೇಡ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಿ.